ಕಲಬುರಗಿಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಧರಿಸದೆ ಹೋದರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಕಲಬುರಗಿ ಪೊಲೀಸ್ ನಗರ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪತ್ರಕರ್ತರ ಜೊತೆ ಸಂವಾದ ಹಾಗೂ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಇಲಾಖೆ ಹಾಗೂ ಯುನೈಟೆಡ್ ಆಸ್ಪತ್ರೆ ಸಹಯೋಗದಲ್ಲಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಣೆ ಮಾಡಿದರು. ಸರಿ ठीक है सर बेटा नोट हाँ अब आ रहा सर ओके सर ओके ಅವ್ರೇನು ಹಾಕಲ್ಲ ಸರ್ ಸುಮ್ಮನೆ मुख्तार भाई थोड़ा इधर देखा मुख्तार भाई चला हटो 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 ओके सर बाबा ये सर ओ विजय विजय नोडो हाँ रवि ಶಿವಕುಮಾರ್ ದೊಡ್ಡಯ್ಯವರು, ಬಿ.ವಿ. ಚಕ್ರವರ್ತಿ ಅವರು, ದೇವೇಂದ್ರಪ್ಪ ಅವಂತಿಯವರು, ಶರಣ ಮಾಲಿಕಿರಾಜರವರು, ಶಂಕರ್ ಬಾಬುರೆಡ್ಡಿಯವರು, ರಾಜು ಘೋಷಿಯವರು, ಶಿವಲಿಂಗವರು, इकड़ भाई ವಿಶ್ವನಾಥ ಸ್ವಾಮಿ ಅವರು,
ಹಾಕ್ಬಿಟ್ಟು ಸರ್ ಅವ್ರಿಗೆ ಮನೋಜ್ ಅವರು ಇಲ್ಲಾಂದ್ರೆ ಯಾರು ಬಂದಿಲ್ಲ ಅವರಿಗೆ ಇದರಲ್ಲಿ. ಈ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಕಲಬುರಗಿಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಇಲ್ಲವಾದಲ್ಲಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಕಲಬುರಗಿಯಲ್ಲಿ ಸಂಪೂರ್ಣವಾಗಿ ಆನ್ಲೈನ್ ವೀಕ್ಷಣೆ ಮಾಡಿ ಹೆಲ್ಮೆಟ್ ಹಾಗೂ ಸಂಚಾರಿ ನಿಯಮಗಳನ್ನು ಪಾಲಿಸದೆ ಹೋದರೆ ನೇರವಾಗಿ ದಂಡ ಬೀಳುತ್ತದೆ. ಅದರ ಪೂರ್ವ ತಯಾರಿ ಹೆಲ್ಮೆಟ್ ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಸಕಾರಾತ್ಮಕ ಬದಲಾವಣೆಯನ್ನು ನಾವು ನೀವು ಸೇರಿಕೊಂಡು ಒಂದು ಮಾದರಿ ನಿದರ್ಶನ ಬದಲಾವಣೆ ತರಲಿಕ್ಕೋಸ್ಕರ ನಮ್ಮ ಸರ್ಕಾರಕ್ಕೋಸ್ಕರ ಈ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಚಾಲೂ ಮಾಡಿದ್ದೀವಿ. ಇದಕ್ಕೆ ನಮ್ಮ ಜೊತೆ ಸಹಾಯ ಹಸ್ತ ಕೋರಿದ ಯುನೈಟೆಡ್ ಆಸ್ಪತ್ರೆ ಮತ್ತು ಎಂಟೈರ್ ತಂಡ, ಅದನ್ನು ವಿಶೇಷವಾಗಿ ಮತ್ತು ಪತ್ರಿಕಾ ಸಂಘದ ಪದಾಧಿಕಾರಿಗಳು, ಎಲ್ಲ ಮಾತನಾಡಿದ್ದಾರೆ. ಎಲ್ಲರೂ ತಾವು ನಮ್ಮ ಜೊತೆ ಸದಾ ಕೈ ಜೋಡಿಸಿದ್ದೀವಿ. ನನಗೆ ಗೊತ್ತಿದೆ, ಐತಿಹಾಸಿಕವಾಗಿ ಕಲಬುರಗಿ ನಗರದಲ್ಲಿ ಸಂಚಾರಿ ನಿಯಮಗಳ ಪಾಲನೆ, ರೋಡ್ ಡಿಸಿಪ್ಲಿನ್ ಮತ್ತು ಅದರ ಒಂದು ಪ್ರಮುಖ ಅಥವಾ ಏನು ಪ್ರಾಮುಖ್ಯ ಇದೆ ಸಂಚಾರಿ ನಿಯಮಗಳ ಪಾಲನೆ ಅದರ ಬಗ್ಗೆ ತುಂಬ ಕಡಿಮೆ ಅರಿವಿದೆ. ಮತ್ತು ಯಾವುದೇ ರೀತಿ ಬದಲಾವಣೆ ತೆಗೆದುಕೊಂಡು ಬಂದಾಗ ಸುಮಾರು ವರ್ಷಗಳಿಂದ ನಾವು ನೋಡಿದ್ದೀರಿ, ವರ್ಷಕ್ಕಿಂತ ಹೇಳ್ಬೋದು ದಶಕಗಳಿಂದಲೂ ಅದಕ್ಕೆ ಯಾವಾಗಲೂ ರೆಸಿಸ್ಟೆನ್ಸ್ ಎಜುಕೇಷನ್ ಇದ್ದೇ ಇದೆ. ಕೆಲವರು ಈ ಹೆಲ್ಮೆಟ್ ನಿಯಮಗಳ ನಾವೇನು ಜಾರಿ ತರ್ತಾ ಇದ್ದೀವಿ ಅದಕ್ಕೂ ಕೂಡ ಒತ್ತಡಗಳು ಬರ್ತಾ ಇದೆ. ಕೆಲವು ಅಪೋಸಿಷನ್ಗಳನ್ನು ಮಾಡ್ತಾರೆ, ಅದನ್ನು ಡಿಲೇ ಮಾಡಿ ಕೆಲವರು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಾವು ಹೋಗ್ತಾ ಇದ್ದೀವಿ, ಎಲ್ಲರೂ ಸೇರಿ ಎಲ್ಲಕ್ಕಿಂತ ಪ್ರಮುಖವಾಗಿರುವುದು ಅಂತಂದರೆ ಹ್ಯೂಮನ್ ರಿಸೋರ್ಸ್. ನಮ್ಮ ಕುಟುಂಬದಲ್ಲಿ ವಾಸಿಸುವ ಪ್ರತಿಯೊಬ್ಬರ ಜೀವ ಪ್ರಮುಖವಾಗಿದೆ. ಅದು ತಂದೆ ಇರಲಿ, ತಾಯಿ ಇರಲಿ, ಮಗಳಿರಲಿ, ಯಾರೇ ಇರಲಿ, ಒಂದು ಅಪಘಾತಗಳಲ್ಲಿ ಅದು ಪ್ರಿವೆಂಟೇಬಲ್ ಲಾಸ್ ಆಫ್ ಲೈಫ್. ಏನು ಒಂದು ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಅದು ನಾವು ರೋಡ್ ಡಿಸಿಪ್ಲಿನ್, ಸಂಚಾರಿ ನಿಯಮಗಳ ಪಾಲನೆಯಿಂದ ಅವುಗಳ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ವೆರಿ ಸೂನ್ ವಿ ವಿಲ್ ಸ್ಟಾರ್ಟ್ ITFS ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಈ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಈ ಚಾನಲ್ನಲ್ಲಿ ಸುಮಾರು 49 ಲಕ್ಷದಷ್ಟು ಫೈನ್ಗಳನ್ನು ಮಾಡಿದ್ವಿ. ಈ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಈಗ ದಿನನಿತ್ಯ ಏನು ಮಾರ್ಚ್ 1ರಿಂದ ನಾವು ಹೇಳಿದ್ದೀವಿ, ನಿಯರ್ಲಿ 350 to 500 ಹೆಲ್ಮೆಟ್ ವೈಲೇಷನ್ಸ್ ಕೇಸ್ಗಳಾಗ್ತವೆ. ನಿರಂತರವಾಗಿ ನಾವು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಆ ಒಂದು ಏನು ವಿಸಿಬಲ್ ಚೇಂಜ್ ಅಂತ ಇದೆ ಅದನ್ನು ಬಂದಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ವಿನಂತಿ ಏನಂತಂದರೆ ತಾವು ಈ ಸಂಚಾರ ಪಾಲನೆ ಮಾಡಿ ಹೆಲ್ಮೆಟ್ಸ್ಗಳನ್ನು ನಾವು ಕೂಡ ಒಂದು ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ಈ ಹೆಲ್ಮೆಟ್ ಡಸಂಟ್ ಜಸ್ಟ್ ಪ್ರೊಟೆಕ್ಟ್ ಅವರ್ ಲೈಫ್, ಇಟ್ ಪ್ರೊಟೆಕ್ಟ್ಸ್ ದಿ ಹ್ಯಾಪಿನೆಸ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಜೀವ ರಕ್ಷಣೆ ಮಾಡೋದಂದರೆ ನಮ್ಮ ಕುಟುಂಬದವರ ಒಂದು ಸಂತೋಷವನ್ನು ಕೂಡ ಇದು ರಕ್ಷಣೆ ಮಾಡುತ್ತೆ. ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಂಡವರು, ಅಪಘಾತಗಳಲ್ಲಿ ಗಂಭೀರ ಗಾಯಗಳನ್ನು ಕುಟುಂಬಗಳಿಗೆ ಕೊಡ್ತಾರೆ. ಒಂದೇ ಹೇಳ್ತಾರೆ, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಪಘಾತ ಆಯಿತು. ಒಂದು ಸಂಚಾರ ನಿಯಮ ಡ್ರೈವ್ ಮಾಡಬೇಕಾದ್ರೆ ಫಾಸ್ಟ್ ಹೋಗ್ಬೇಕಂತ ಓವರ್ ಸ್ಪೀಡ್ ಮಾಡಿ ಅಥವಾ ಡ್ರಂಕನ್ ಡ್ರೈವ್ ಮಾಡಿ ಅಥವಾ ಹೆಲ್ಮೆಟ್ ಧರಿಸಿದ್ರೆ ಬಹುಶಃ ನಮ್ಮ ಜೀವ ಉಳಿತಾ ಇತ್ತು, ಸೀಟ್ ಬೆಲ್ಟ್ ಹಾಕಿದ್ರೆ ಜೀವ ಉಳಿತಾ ಇತ್ತು. ಎಲ್ಲ ಗುರುತಿದ್ದಾಗಲೂ ಅವುಗಳನ್ನು ಪಾಲನೆ ಮಾಡ್ತಾ ಇದ್ದಾಗ ಎಲ್ಲೋ ನಮ್ಮ ನಿರ್ಲಕ್ಷ್ಯತನದಿಂದ ನಮಗೆ ನಾವು ತೊಂದರೆಯನ್ನು ತರಿಸ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಮೇಲೆ ಅವಲಂಬಿತವಾಗಿರುವ ಕುಟುಂಬಕ್ಕೂ ಕೂಡ ದೊಡ್ಡ ಭರಿಸಲಾಗದಂಥ ಒಂದು ನಷ್ಟವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ಲೀಸ್ ಟೇಕ್ ದೀಸ್ ರೂಲ್ಸ್, ಏನು ಸಂಚಾರ ನಿಯಮಗಳ ಪಾಲನೆ, ಅವುಗಳನ್ನು ರೆಸ್ಟ್ರಿಕ್ಷನ್ಸ್ ಅಂತಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ತಾವು ತಿಳಿದುಕೊಂಡಾಗ 100% ತಮ್ಮ ಲೈಫಲ್ಲಿ
ಅದು ಸಕಾರಾತ್ಮಕವಾದ ಬದಲಾವಣೆ ಆಗುತ್ತೆ. ತಮ್ಮ ಏನು ಯೋಜನೆ ಬದಲಾವಣೆ ಆದಾಗ ಈ ರಸ್ತೆ ಮೇಲೆ ಆಗುವ ಅಪರಾಧಗಳು ಕಡಿಮೆ ಆಗುತ್ತೆ, ರಸ್ತೆ ಮೇಲೆ ಇಂಡಿಸಿಪ್ಲಿನ್ ಏನಿದೆ ಅದು ಕಡಿಮೆ ಆಗುತ್ತೆ. ಒಂದು ರೋಡ್ ಸೇಫ್ ಎನ್ವಿರಾನ್ಮೆಂಟನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ನಿರಂತರವಾಗಿ ನಾನಾ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸ್ಕೂಲ್ಸ್ ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ, ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ತಾವು ಕೂಡ ಸರ್ಕಾರ ಕೆಲವು ಸಂಘಟನೆಗಳಿಗೆ ಹೇಳ್ತಾ ಇದ್ದೀವಿ, ಮತ್ತು ಕೆಲವರು ಯಾರೋ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ರು ಅವ್ರಿಗೂ ಕೂಡ ಹೇಳಿದ್ದೀವಿ. ಅವರು ಕೂಡ ಹೋಗ್ತಾರೆ. ನಿಜವಾಗ್ಲೂ ನಾವು ಮಾಡೋದು ಸರಿ ಇದೆ, ಬಟ್ ಈ ಬೇಸಿಗೆ ಸಲುವಾಗಿ ನಾವು ಅದನ್ನು ಡಿಲೇ ಮಾಡಿ ಕೇಳ್ತಾ ಇದ್ದೀವಿ. ವೈಜ್ಞಾನಿಕವಾಗಿ ನಾವು ವೈದ್ಯರಿಗೂ ಕೂಡ ಕನ್ಸಲ್ಟ್ ಮಾಡಿದ್ದೀವಿ, ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರಿಗೆ ಕನ್ಸಲ್ಟ್ ಮಾಡಿದ್ದೀವಿ. ಈ ಹೆಲ್ಮೆಟ್ ಧರಿಸೋದ್ರಿಂದ ಏನಾದರೂ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗಬೇಕು ಅಂತ ಅದನ್ನು ಕೇಳಿದ್ದೀವಿ. ಅದರಲ್ಲಿ ಆ ರೀತಿ ಯಾವುದೂ ತೊಂದರೆ ಇಲ್ಲ, ಅದು ಖಂಡಿತವಾಗಿ ನಮಗೆ ರಕ್ಷಣೆ ನೀಡುತ್ತೆ ಅಂತ ಅವರು ಕೂಡ ವೈದ್ಯರು ಕೂಡ ಸಕಾರಾತ್ಮಕವಾದ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ಈ ಬೇಸಿಗೆ ಕಾಲದಲ್ಲಿ ನಮ್ಮ ಓಡಾಟ ರಸ್ತೆ ಮೇಲೆ ಖಂಡಿತವಾಗಿ ಕಡಿಮೆ ಇರುತ್ತೆ, ಮತ್ತು ನಗರದಲ್ಲಿ ಏನು ಒಂದು ಕಡೆ ಇನ್ನೊಂದು ಕಡೆ ಸಂಚಾರ ಮಾಡಬೇಕಾದ್ರೆ ಮಾಡಾದರೆ 5, 10 ಅಥವಾ 20-25 ನಿಮಿಷ ಮ್ಯಾಕ್ಸಿಮಮ್. ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಮಾತನಾಡಿ, ಹೆಲ್ಮೆಟ್ ಬಳಸೋದರಿಂದ ಸಮಸ್ಯೆ ಆಗುತ್ತದೆ ಎಂದು ತಪ್ಪು ಭಾವಿಸಿದ್ದೀರಿ. ಹೆಲ್ಮೆಟ್ ಬಳಕೆಯಿಂದ ನಾವು ಸುರಕ್ಷಿತವಾಗಿರುತ್ತೇವೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮತ್ತೊಂದು ಸತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕಂತ ಅನ್ನೋಕ್ಕಿಂತ ಹೆಚ್ಚು ಅವರಿಗೆ ಜನರ ಬಗ್ಗೆ ಇರತಕ್ಕಂಥ ಕಾಳಜಿ ನಾವಿಲ್ಲಿ ಗುರುತಿಸಬೇಕಾಗಿದೆ. ಇದಕ್ಕೆ ನಾವು ಧನ್ಯವಾದ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೆಲ್ಮೆಟ್, ವಿಶೇಷವಾಗಿ ಹೆಲ್ಮೆಟ್ ಧರಿಸಲು ಕಡ್ಡಾಯವಾಗಿ ಮಾಡಿದ್ದಕ್ಕೆ ನಾನು ವೈದ್ಯನಾಗಿ ಮತ್ತು ಒಂದು ಹಾಸ್ಪಿಟಲ್ ಸ್ಟಾಫ್ ಆಗಿ ಅವರಿಗೆ ತುಂಬ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದಿನನಿತ್ಯ ನಾವು ಹೆಡ್ ಎಕ್ಸ್ಟೆಂಟ್ ಏನಿರುತ್ತೆ, ಪೇಷಂಟ್ ಎಕ್ಸ್ಟೆಂಟ್ ಏನಿರುತ್ತೆ, ಅದರಿಂದ ಅವರು ಫ್ಯಾಮಿಲಿಗೆ ಏನು ಎಮೋಷನಲ್ ಇಂಪ್ಯಾಕ್ಟು, ಫೈನಾನ್ಷಿಯಲ್ ಇಂಪ್ಯಾಕ್ಟು, ಮತ್ತೆ ಅವರು ಫಿಸಿಕಲ್ ವೆಲ್ಬೀಯಿಂಗ್ ಏನು ಇಂಪ್ಯಾಕ್ಟ್ ಆಗ್ತದೆ ನಾವು ಡೈಲಿ ಬೇಸಿಸ್ ಮೇಲೆ ನೋಡ್ತೀವಿ. ಸೊ ಈ ಒಂದು ಇನಿಷಿಯೇಷನ್ ತಗೊಂಡಿದ್ದಕ್ಕೆ ಬಹಳ ಲಾಂಗ್ ಟರ್ಮ್ ಪಾಸಿಟಿವ್ ಬೆನಿಫಿಟ್ಸ್ ಇದ್ದೇ ಇದೆ ಅಂತ ನಂದು ಬಹಳ ಸ್ಟ್ರಾಂಗ್ ಆಗಿ ನನ್ನ ಫೀಲಿಂಗು ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಸಾಹೇಬರು ಇವತ್ತು ನಮ್ದು ಅಲ್ಮಾ ಮ್ಯಾಟರ್ ಅಂತ ಹೇಳ್ತೀವಿ, ನಾನು ಓದಿ ಬಂದಿರತಕ್ಕಂಥ ಸಂಸ್ಥೆ HK ಸಂಸ್ಥೆ ಬಸವೇಶ್ವರ ಹಾಸ್ಪಿಟಲ್ ವತಿಯಿಂದ ಡೆಪ್ಯೂಟಿ ಡೀನ್ ಡಾಕ್ಟರ್ ವಿಜಯ್ ಕುಮಾರ್ ಡಬ್ಬಿಗೇರಿ ಸಾಹೇಬರು, ಮತ್ತೆ ಅದೇ ರೀತಿ ಹಿರಿಯ ಮತ್ತು ಹೆಸರಾದ ನ್ಯೂರಾಲಜಿಸ್ಟ್ ಆದಂಥ ಡಾಕ್ಟರ್ ಅನಿಲ್ ಪಾಟೀಲ್ ಅವರು, ಹೆಸರಾದ ನ್ಯೂರಾಲಜಿಸ್ಟ್ ಆದಂಥ ಡಾಕ್ಟರ್ ಶಶಾಂಕ ನಂದೂರ್ ಅವರು, ಡಾಕ್ಟರ್ ರವಿಕುಮಾರ್ ಗೋಯಲ್ ಅವರು, ಮತ್ತೆ ಡಾಕ್ಟರ್ ಗೋವಿಂದ ಪಾಟೀಲ್ ಅವರು, ನಾಮಿನೇಟೆಡ್ ಕೌನ್ಸಿಲ್ ಮೆಂಬರ್ HK ಸಂಸ್ಥೆಯಿಂದ ಅವರು ಕೂಡ ಕರೆದಿದ್ದಾರೆ. ಈ ಒಂದು ಸಂವಾದ ಮೂಲಕ ಸ್ವಲ್ಪ ಡೀಪ್ ಆಗಿ ಈ ತಜ್ಞರು ಏನು ಬೆನಿಫಿಟ್ಸ್ ಇದೆ ಅಥವಾ ಏನು ಚಾಲೆಂಜಸ್ ಇದೆ, ಈಗ ಬಹಳಷ್ಟು ಮಂದಿ ಬಹಳ ಟೆಂಪರೇಟ್ ಕ್ಲೈಮೇಟ್ ಕಲಬುರಗಿ ಇದು. ಸೊ ಇಂಥ ಸಂದರ್ಭದಾಗ ಮಹಾಶಿವರಾತ್ರಿ ಮೇಲೆ ಹೆಂಗೆ ಹಾಕೋಬೇಕನ್ನೋದು ಎಲ್ಲರೂ ಸಹಜವಾಗಿ ಎಲ್ಲರಿಗೂ ಬರ್ತಕ್ಕಂಥ ಒಂದು ವಿಚಾರ. ಸೊ ಈ ವಿಚಾರಗಳನ್ನು ಸ್ವಲ್ಪ ಡೀಪ್ ಆಗಿ ಸೈಂಟಿಫಿಕ್ ಆಗಿ ಮಾಹಿತಿ ಕೊಡಲಿಕ್ಕೆ ಆಯುಕ್ತ ಸಾಹೇಬರು, ಪೊಲೀಸ್ ಆಯುಕ್ತ ಸಾಹೇಬರು ಇವರಿಗೆ ಆಹ್ವಾನ ಮಾಡಲಿಕ್ಕೆ ನಾನು ಎಲ್ಲರ ವತಿಯಿಂದ ಎಲ್ಲ ವೈದ್ಯರ ವತಿಯಿಂದ ಮತ್ತೊಂದ್ಸತಿ ತುಂಬುವುದೇ ಧನ್ಯವಾದಗಳು ಸರ್. ತಮಗೆ ಮತ್ತು ತಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ಗೆ ಈ ಸಂವಾದ ಮೂಲಕ ತಾವೇನು ಜನಕಾಳಜಿಯ ಅಭಿಯಾನ ಜೈ ಹಿಂದ್.